ಸರ್ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ರಿ, ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು? ಕೇಂದ್ರದ ಸಚಿವರು ಹಿರಿಯರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ವಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಅವರು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಬೆಳ್ತಂಕಡಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು, ನಮ್ಮ ಯಲಹಂಕದ ವಿಶ್ವನಾಥ್ರವರು ಧರ್ಮಸ್ಥಳ ಚಲೋ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದರು. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಾಲ ಅವರು, ಎಲ್ಲ BJPಯ ಒಂದು ನಿಯೋಗ ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿ ಅವ್ರನ್ನ ಭೇಟಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರ ಇರಬಹುದು, ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ, ಕೊಪ್ಪಳದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರುವಂಥ ಒಬ್ಬ ಹಿಂದೂ ಕಾರ್ಯಕರ್ತ ಗವಿ ಸಿದ್ದಪ್ಪ ಅವನ ಒಂದು ಬರ್ಬರ ಹತ್ಯೆ, ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ದಿನೇ ದಿನೇ ಹದಗೆಟ್ಟಿರುವಂಥದ್ದು ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ನಮ್ಮ ನಾಯಕರಾಗಿರುವಂತಹ ಮಾನ್ಯ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾಜಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿದ್ದೇವೆ, ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಕೆಲವು ಕೇಸಸ್ಗಳನ್ನು ಕೂಡ ವಿಡ್ರಾ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೇವೆ. ಸರ್, ನಿಮ್ಮ ಪ್ರಮುಖ ಆಗ್ರಹ ಇತ್ತು NIAಗೆ ಕೊಡಬೇಕು, ತನಿಖೆ ಆಗಬೇಕು, ED ತನಿಖೆ ಆಗಬೇಕು ಅನ್ನುವಂಥ ಪತ್ರಗಳ ನಿಯೋಗದ ಆಗ್ರಹ ಅಥವಾ ಮನವಿ ಏನು? ಸ್ವಾಮೀಜಿಗಳು ಕೂಡ ಬಂದು ಭೇಟಿಯಾಗಿ ಅದೇ ಚರ್ಚೆ ಮಾಡಿದರು. ನಾವು ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿ ಷಡ್ಯಂತ್ರ ನಡೀತಾ ಇದೆ, ಯಾವ ರೀತಿ ಇವತ್ತು ಇದ್ರ ಹಿಂದೆ ಅಡಗಿರ್ತಕ್ಕಂಥವ್ರನ್ನ ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಅದನ್ನು ಹುಡುಕಾಕ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇವೆ. ಮಾನ್ಯ ಗೃಹ ಸಚಿವರು ಎಲ್ಲವನ್ನು ಕೂಡ ಆಲಿಸಿದ್ದಾರೆ. ಅವ್ರ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡಿದ್ದೇವೆ. ನಮ್ಮ ಈ ಒಂದು ತಂಡ ಏಜೆನ್ಸಿ ಬದಲಾಗಬೇಕು ಅನ್ನೋಂಥದ್ದಿತ್ತಲ್ಲ, ಅದೇನಾದರೂ ನೋಡಿ, ತನಿಖೆ ಬಗ್ಗೆ ಯಾವ ಸ್ವರೂಪದಲ್ಲಿರಬೇಕು ಯಾವುದನ್ನು ಕೂಡ ನಾವು ಚರ್ಚೆ ಮಾಡಿಲ್ಲ. ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನೇನು ಅನುಸರಿಸ್ತಾ ಇದೆ, ನಿನ್ನೆ ಮದ್ದೂರಲ್ಲಾಗಿರ್ತಕ್ಕಂಥ ಘಟನೆ ಇರ್ಬೋದು, ಎಲ್ಲ ಘಟನಾವಳಿಗಳನ್ನು ಅವರ ಗಮನಕ್ಕೆ ತಂದಿದೆ.